ಛೇ, ನಾನು ಯಾಕಾದ್ರೂ ಬಂದು ಏನು ಪಾಪ ಅವ್ರ ಅತ್ತೆನೂ ನೇತ್ರನ ಗಂಡನೂ ಅಷ್ಟು ಬಲವಂತ ಮಾಡಿ ಹೇಳಿ ಕಳಿಸಿದ್ದಾರೆ. ಹೋಗಿ ಬರೋಣ, ನಾವು ಎಂದು ನೋಡಿಲ್ವಲ್ಲ ನೇತ್ರರೂರ, ನೋಡ್ದಂಗೂ ಆಗುತ್ತೆ, ಅವ್ರಿಗೂ ಸಂತೋಷ ಆಗುತ್ತೆ ನಾವು ಹೋದ್ರೆ ಅಂತ ಹೇಳಿ ಬಂದರೆ ಆ ಜಯಮ್ಮ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರಲ್ಲ. ಯಾಕಾದ್ರೂ ಬಂದು ಅನ್ನಿಸ್ತೈತಿ ಇಲ್ಲಿಗೆ. ಆದಷ್ಟು ಬೇಗ ಕಾಂತನ್ ಕರ್ಕೊಂಡು ಇಲ್ಲಿಂದನ ಹೋಗ್ಬಿಡ್ಬೇಕಪ್ಪ ನಮ್ಮೂರಿಗೆ. ಅತ್ತೆ ಯಾಕತ್ತೆ ಇಲ್ಲಿ ಬಂದು ನಿಂತಿದ್ದೀರಾ? ಬರೀ ಹೋಗೋಣ ಮನೆ ಹತ್ರ. ಅಯ್ಯೋ ಯಾಕೋ ತುಂಬಾ ಬೇಜಾರಾಗ್ತೈತೆ ಮಲ್ಲಿ. ಬೇಗ ನಾನು ಊರಿಗೆ ಹೋಗ್ತೀನಿ ಕಾಂತನ್ ಕರ್ಕೊಂಡು. ಕಾಂತ ಎಲ್ಲಿಗೋದ? ಅಯ್ಯೋ ಆ ಜಯ ದೊಡಮ್ಮ ಆ ಥರ ಮಾತಾಡ್ತು ಅಂತ ಬೇಜಾರತ್ತೆ. ಅಯ್ಯೋ ಅತ್ತೆ ಹಂಗೆಲ್ಲ ಬೇಜಾರು ಮಾಡ್ಕೋಬೇಡ್ರಿ, ಅವ್ರ ಸ್ವಭಾವ ನಿಮ್ಗೆ ಗೊತ್ತೇ ಐತಲ್ಲ. ಅವ್ರು ಯಾವಾಗಲೂ ಹಿಂಗೇನೆ ಅಷ್ಟೇನೆ. ಅವ್ರ ಮಾತಿಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪಾಪ ಸೂಜಿ ಆಮೇಲೆ ಗಿರೀಶ್ ಅವರು ಅವರ ಅಮ್ಮ ಎಲ್ಲರೂ ತುಂಬಾ ಒಳ್ಳೆಯವರು. ನೇತ್ರ ಆಮೇಲೆ ಈ ಜಯ ದೊಡಮ್ಮ ಅವರಿಬ್ರು ಸ್ವಲ್ಪ ಆ ಥರ ಅಷ್ಟೇನೆ. ನೀವು ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಇರಿ ಅತ್ತೆ. ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಇದ್ದು ಸಾಯಂಕಾಲಕ್ಕೆ ಹೋಗೋಣ ಎಲ್ಲರೂ ಒಟ್ಟಿಗೆನೆ. ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಇರಿ. ಇಲ್ಲ ಮಲ್ಲಿ, ನನ್ಗೆ ಯಾಕೋ ಇಲ್ಲಿರೋದು ಒಳ್ಳೇದಲ್ಲ, ಆದಷ್ಟು ಬೇಗ ಊರಿಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ನಾನು ಹೋಗ್ಬಿಡ್ತೀನಿ ಕಾಂತನ್ ಕರ್ಕೊಂಡು. ನೀವು ನಿಧಾನಕ್ಕೆ ಬರ್ರಿ ನೇತ್ರಾರ ಜೊತೆಗೆ. ನನ್ಗಂತೂ 5 ನಿಮಿಷನೂ ಇಲ್ಲಿ ಈ ಊರಾಗೆ ಇರಕ್ಕೆ ಮನಸ್ಸೇ ಇಲ್ಲ. ಛೇ, ಆ ಜಯಮ್ಮ ಹೆಂಗೆಲ್ಲ ಬೈದ್ಬಿಟ್ಲು. ನಾವೇನು ಅವ್ರ ಮನೆಗೆ ಏನಾದರೂ ಹೋಗಿದೀವಾ? ಹೇಳು ಮಲ್ಲಿ, ಏನೋ ಸಂಬಂಧ ಅಂತ ಹೇಳಿ ಬಂದ್ರೆ ಹಿಂಗ ಮಾತಾಡೋದು. ತೀರಾ ನಾವು ಅವ್ರ ಮನೆಗಾದ್ರೂ ಹೋಗಿಲ್ಲ, ಆ ಥರ ಅವ್ರ ಮನೆಗೆ ಹೋಗಿದ್ದೀವೇನೋ ಅನ್ನೋ ಥರ ಮಾತಾಡ್ಬಿಟ್ಲಲ್ಲ ಆ ಜಯಮ್ಮ. ನೀವ್ ಇಲ್ಲಿದ್ದೀರಾ, ನಾನು ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ, ಎಲ್ಗೋದ್ರು ದೇವಮ್ಮನು ಮಲ್ಲಿನು ಅಂತಾನ. ಯಾಕೆ ಏನತ್ತಮ್ಮ ಮಲ್ಲಿ? ಯಾಕೆ ಏನೋ ಹೇಳ್ತಾ ಇದ್ರು ಜಯಮ್ಮ ಅದು ಇದು ಅಂತಾನ. ಅಯ್ಯೋ ದೇವಮ್ಮರೇ, ಯಾಕೆ ಹಿಂಗ್ ಮಕ್ಕ ಸಪ್ಪು ಮಾಡ್ಕೊಂಡಿದ್ರ? ಯಾಕೆ ಏನನ ಅಂದ್ರ ಮಲ್ಲಿ? ಏನತ್ತಮ್ಮ ನಿಮ್ಮ ಅತ್ತಿಗೆ ಯಾಕೆ ಹಿಂಗಿದ್ದಾರೆ? ಊಟ ಮಾಡಿದ್ರ ಇಲ್ವೋ? ಹಂಗೆಲ್ಲ ಏನು ಇಲ್ಲಕ್ಕ, ಚೆನ್ನಾಗೇ ಇದ್ದೀನಿ, ಊಟನೂ ಮಾಡಿದ್ವಿ. ಸರಿ ನಾವು ಊರಿಗೆ ಹೋಗ್ಬೇಕು, ಟೈಮ್ ಆಯ್ತು, ನನ್ನ ಮಗನೂ ನಾನು ಓಡಾಡ್ತೀವಿ. ಅಯ್ಯೋ ನೀವ್ ಯಾಕೋ ಸಪ್ಪಗಿದ್ದೀರಾ, ಏನೋ ನಡಿಬಾರ್ದು ನಡೆದೈತೆ. ಮಲ್ಲಿ ಏನಾಯ್ತು ಅಂತ ನೀನಾದ್ರೂ ಹೇಳಮ್ಮ. ಅಕ್ಕ, ಅದು ನಮ್ಮ ಜಯ ದೊಡಮ್ಮ ಇದ್ದಾರಲ್ಲ, ಅವರು ನಮ್ಮ ಅತ್ತೆ ಚಿಕ್ಕತ್ತೆಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಇದಕ್ಕೆ ಯಾಕೆ ಬಂದೆ, ನಿನ್ಗೂ ಇದಕ್ಕೂ ಏನು ಸಂಬಂಧ, ಇಲ್ಲಿಂದ ಹೊರಟೋಗು, ತಿಂದಿದ್ದು ಆಯ್ತಲ್ಲ, ತಿನ್ನಕ್ಕೋಸ್ಕರನೇ ಬಂದಿದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿ ಬಾಯಿಗೆ ಬಂದಂಗೆನೆ ಬೈದು ಅವಮಾನ ಮಾಡಿಬಿಟ್ರು. ಅದಕ್ಕೆ ಇವತ್ತೇ ಬೇಜಾರು ಮಾಡ್ಕೊಂಡು ಊರಿಗೆ ಹೋಗ್ತೀನಿ ಅಂತ ನಿಂತಿದ್ದಾರೆ. ನಾನು ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ, ಅವ್ರು ಹಂಗೇನೆ ಅಂತ ನಾನು ಹೇಳ್ತಿದ್ದೆ, ಸಮಾಧಾನ ಮಾಡ್ತಿದ್ದೆ ಅಕ್ಕ. ಮಲ್ಲಿ ಬಿಡು ಹೋಗ್ಲಿ, ಈಗ ಶುಭ ಕಾರ್ಯ ನಡೀತೈತೆ, ಯಾಕೆ ಸುಮ್ಮನೆ ಆ ಜಯಮ್ಮನ ಬಗ್ಗೆ ಯಾಕೆ ಹೇಳ್ತೀಯ? ನಾವಿಲ್ಲಿಂದ ಹೋದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ ಬಿಡು, ನಾವೇ ಹೋಗ್ತೀವಿ. ಅದನ್ನೆಲ್ಲ ಯಾಕೆ ಪಾಪ ಇವಾಗ ಯಾಕೆ ಹೇಳಿ ಬೇಜಾರು ಮಾಡ್ತೀವಿ ಹೇಳು? ನಾವು ಇವ್ರ ಮಕ್ಕ ನೋಡ್ಕೊಂಡು ಬಂದಿದ್ದು, ನೇತ್ರನ ಮಕ್ಕ ನೋಡ್ಕೊಂಡಾಗ್ಲಿ, ಆ ಜಯಮ್ಮ ಅಥವಾ ನಮ್ಮ ಅಕ್ಕನ ಮಕ್ಕ ನೋಡ್ಕೊಂಡಾಗ್ಲಿ ಬಂದಿಲ್ಲ ನಾವು. ಇವ್ರೇನೋ ಬಲವಂತ ಮಾಡಿ ಹೇಳ್ ಕಳ್ಸಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ವಿ. ಸುಮ್ನಿರಮ್ಮ ದೇವಮ್ಮ. ಅಲ್ಲ, ಆ ಜಯಮ್ಮಗೆ ಏನ್ ಬೇಕಂತೆ ನೀನ್ ಬಂದಿರೋದು ನಮ್ಮನಿಗೆ ಅಂತದ್ರಲ್ಲಿ ಆ ಜಯಮ್ಮನ್ಗೆ ಬಯ್ಯೋ ಅಂತದ್ದು ಏನೈತಿ? ಅವಳು ಇಲ್ಲಿಗೆ ನೇತ್ರನ ಸೀಮಂತಕ್ಕೆ ಬಂದಿರೋದು, ನೀನು ಅದಕ್ಕೆ ಬಂದಿರೋದು. ಏನಾದ್ರೂ ಅವಳ ಮನೆಗೆ ಏನಾನ ಹೋಗಿದ್ಯಾ? ಬಾ ಇಲ್ಲಿ ಕೇಳ್ತೀನಿ ಆ ಜಯಮ್ಮನ. ಬಂದವಳು ಕೆಲಸ ನಡೀತಾ ಇರ್ಬೇಕಾದ್ರೆ ಸುಮ್ಮನಿರ್ಬೇಕು, ಬಂದಿರೋದನ್ನ ಈ ತರ ಅವಮಾನ ಮಾಡಬಾರ್ದು. ಏನನ್ಕೊಂಡ್ಬಿಟ್ಟವಳು ಅವಳು ಜಯಮ್ಮ. ಅಮ್ಮ ಬಾ ಇಲ್ಲಿ ಮಾತಕ್ಕೆ ಹೋಗೋಣ. ಆ ಜಯಮ್ಮಗೆ ಸರಿಯಾಗಿ ಉಗಿತೀನಿ. ಅವಳ ಕೆಲಸ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನಿರ್ಬೇಕು. ಬಂದಿತ್ತಾಗೆಲ್ಲನ ಹಿಂಗೆಲ್ಲನ ಬೇರೆಯವ್ರ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ಅಪ್ರೂಪಕ್ಕೆ ನಮ್ಮೂರಿಗೆ ಬಂದಿದ್ರು. ಅಕ್ಕ ಹೋಗ್ಲಿ ಬಿಡ್ರಿ, ಆ ಜಯಮ್ಮನ ಬುದ್ಧಿ ನಿಮ್ಗೂ ಗೊತ್ತು ಅನ್ಸುತ್ತೆ, ಅವಳು ಹಂಗೇನೆ. ಹೋಗ್ಲಿ ಬಿಡ್ರಿ, ಇದಕ್ಕೋಸ್ಕರ ಸುಮ್ಮನೆ ನೀವು ಜಯಮ್ಮನ ಬೈಯೋದು ಬೇಡ. ಸುಮ್ಮನೆ ಯಾಕೆ, ಶುಭ ಕಾರ್ಯ ನಡೀತೈತೆ, ಚೆನ್ನಾಗಾಯ್ತು ಎಲ್ಲ ಕೆಲಸನೂ, ಊಟನೂ ಆಯ್ತು, ಇನ್ನೇನು ಕೆಲಸ ಇಲ್ಲ, ಹೋಗ್ತೀವಿ ನಾವು. ಹೆಂಗ್ ಬಿಡಕ್ಕಾಗತ್ತೆ? ಅಲ್ಲ, ನಾವು ಹೇಳ್ ಕಳ್ಸಿದ್ಕೆ ನೀವು ಬಂದಿದ್ದೀರಾ, ಅದು ನಿಮ್ಗೆ ದೊಡ್ಡ ಗುಣ. ಅಂತದ್ರಲ್ಲಿ ನಿಮ್ಗೆ ಹಿಂಗ್ ಬಂದು ಅವಮಾನ ಆಯ್ತು ಅಂತಂದ್ರೆ ನಾವು ಸುಮ್ಮನೆ ಇರಕ್ಕಾಗುತ್ತಾ? ಅಜ್ಜಯ್ಯಮ್ಮಗೆ ಏನೋ ಗ್ರಾಚಾರ. ಬರ್ರಿ ಹೇಳ್ತೀನಿ. ಮಲ್ಲಿ ಕರ್ಕೊಂಬರಮ್ಮ ನಿಮ್ಮ ಅತ್ತೆನ. ನಡೀರಿ ಹೋಗೋಣ ಮನೆ ಹತ್ರ. ನಾನು ಬೈದಿಕ್ಕೆ ಎದರ್ಕೊಂಡು ಹಾಲೆ ಬಸ್ಸಿಗೆ ಊರಿಗೆ ಹೊಲ್ಟ್ ಬಿಟ್ಲೇನೋ ಅದೇವಿನು ಮಗನ ಕರ್ಕೊಂಡು. ಬಂದವಳಿಲಿ ಕಿಸ್ಕೊಂಡು ಸಂಬಂಧ ಅದು ಇದು ಮಗಳು ಅಂತ ಇಲ್ದೇ ಇರೋ ಸಂಬಂಧ ಹೇಳ್ಕೊಂಡು ನಾನು ಬಿಟ್ಬಿಡ್ತೀನಿ ಅವಳನ್ನ. ನಮ್ಮತ್ತಿಗೆ ನೇತ್ರ ಸುಮ್ಮನೆ ಇರ್ಬೋದು, ನಾನಂತೂ ಸುಮ್ಮನಿರಲ್ಲ. ಅವಳು ಇಲ್ಲೆಲ್ಲೂ ಸುಳಿಬಾರ್ದು, ನಮ್ಮ ಸಂಬಂಧಿಕರು ಮಂತಕ್ಕಾಗ್ಲಿ ಊರಿಗಾಗ್ಲಿ ಎಲ್ಲೂ ಬರಬಾರ್ದು. ಲಾ 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 ಲಾ. ಏ ಜಯಮ್ಮ ಸಾಕು, ಬಾಯಿ ಮುಚ್ಚು. ಹಾಡು ಹೇಳ್ಕೊಂಡ್
ಹೇಳ್ಕೊಂಡ್ ಕುಕ್ಕೊಂಡಿದ್ಯಲ್ಲ, ಇನ್ನ ಬಂದಿರೋರ್ಗೆ ಅವಮಾನ ಮಾಡ್ಬಿಟ್ಟು ಹಿಂಗೆಲ್ಲನ ಅಲ್ಕಿಸ್ಕೊಂಡ್ ಕುಂತಿದ್ಯಲ್ಲ, ನಿನ್ಗೇನು ಅನ್ಸಲ್ವಿ? ಮೊದ್ಲು ಎಲ್ಲಿ ಹೆಂಗ್ ಮಾತಾಡ್ಬೇಕು ಅಂಬದ ಕಲ್ತ್ಕೊ. ಇಷ್ಟೊಂದು ವಯಸ್ಸಾಗೈತಲ್ಲ, ನಿನ್ಗೇನ್ ಬುದ್ಧಿಗಿಲ್ಲ ಇಲ್ವೇ ಒಂದಿಷ್ಟು ಹೆಂಗ್ ಮಾತಾಡ್ಬೇಕು ಅಂತಾನ? ಇದ್ಯಾಕ್ಷ ಅಂತ ಕೈಯ ಹಿಂಗ್ ಮಾತಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ? ಅಯ್ಯೋ, ನಾನ್ ನಿನ್ನೇನ ಬೈದಿದ್ದ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ ಪಾಡಿಗೆ ನಾನು ಹಾಡು ಹೇಳ್ಕೊಂಡ್ ಕುಕ್ಕೊಂಡಿದ್ರೆ. ನನ್ನೇನು ಬೈದಿಲ್ಲ ನೀನು, ಆದ್ರೆ ಆ ದೇವಮ್ಮನ ಯಾಕೆ ಹಂಗ್ ಬೈದೆ? ಯಾಕೆ ಅಷ್ಟೊಂದು ಅವಮಾನ ಮಾಡ್ದಂತಲ್ಲ? ಪಾಪ ಅಯ್ಯಮ್ಮ ಬೇಜಾರ್ ಮಾಡ್ಕೊಂಡು ಅಲ್ಲಿ ಆ ಗೋಳು ಹೇಳ್ಕೊಂಡು ನಿಂತೈತಿ, ಕಣ್ಣೀರ್ ಹಾಕೊಂಡು. ಮಲ್ಲಿತೆಗೆ ನಾವು ಬಲವಂತ ಮಾಡಿ ಕರ್ಸಿರೋದು, ಅವೇ ಬರಲ್ಲ ಅಂತ ಹೇಳ್ತಿದ್ರು. ಬೇಡ ಸುಮ್ಮನೆ ಯಾಕೆ ಅವ್ರಿಗೆ ಬೇಜಾರಾಗುತ್ತೆ ನೇತ್ರಗೂ ಕಾಳಮ್ಮರ್ಗೂ ಅಂತಾನ. ಆದ್ರೆ ನಾನು ಹೇಳ್ ಕಳ್ಸಿದ್ದೆ, ಇಲ್ಲ ಕರ್ಬಾರಪ್ಪ, ನಾವು ಕರಿತಾ ಇದೀವಿ ಅಂತ ಹೇಳಿ ಹೇಳ್ಬಾ ಅಂತ ಹೇಳಿ ನನ್ನ ಮಗುಗೆ ಹೇಳ್ ಕಳ್ಸಿದ್ದೆ. ನಮಗೋಸ್ಕರ ಬಂದಿರೋದು ಅವರು, ನಿನಗೋಸ್ಕರನಾಗ್ಲಿ ನೇತ್ರಗೋಸ್ಕರನಾಗ್ಲಿ ಬಂದಿಲ್ಲ ಅವರು. ಅಯ್ಯೋ ಅಕ್ಕ, ಅವರು ನಮ್ಗೆ ಏನು ಸಂಬಂಧ ಇಲ್ಲ ಅಂತದ್ರಾಗೆ ಅವ್ರನ್ನ ಕರಿತೀಯ? ಅವ್ರ್ಯಾಕೆ ಇಲ್ಲಿರ್ಬೇಕು? ಅದಕ್ಕೆ ನಾನು ಬೈದೆ ಅಷ್ಟೇನೆ. ಬಿಡ್ರಿ, ಈಗ ಏನಾಯ್ತು ಆಗ್ಬಾರ್ದು ಅಂತ ಹೇಳಿ ನೀವು ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ? ನಮ್ಮನೆಗೆ ಬಂದಿರೋ ಸಂಬಂಧಿಕರು ನೀನ್ ಯಾರು ಕೇಳಕ್ಕೆ? ಯಾಕೆ ಬಂದ್ರಿ ಅಂತ ನೀನ್ ಯಾರು ಕೇಳಕ್ಕೆ ಹೇಳು? ನಾವ್ ಕರ್ದಿದ್ದೀವಿ, ಅವ್ರು ಬಂದಿದ್ದಾರೆ ನಮ್ಮನೆಗೆ. ನಿಮ್ಮಪ್ಪನ ಮನೆ ಇದೆ, ನೀನು ಉಂಡಿಲ್ಲ, ಅವರು ಬಂದಿಲ್ಲಿ. ಬಾಯಿ ಮುಚ್ಕೊಂಡು ಇರ್ಬೇಕು ಅಷ್ಟೇನೆ. ನೀನು ಸಂಬಂಧಿಕರೇ, ಅವಳು ಸಂಬಂಧಿಕರೇನೆ, ಇಬ್ರು ಒಂದೇ ನಮಗೆ. ನೀನೇನ್ ಹೆಚ್ಚಲ್ಲ, ಅವ್ರೇನ್ ಕಮ್ಮಿ ಅಲ್ಲ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ತಿಂದೋಗಕ್ ಬಂದಿದ್ಯಾ ಅಂತ ಹೇಳ್ದಂತೆ ನೀನ್ ಬಂದಿದ್ಯಲ್ಲ, ನೀನು ಅದಕ್ಕೆ ಬಂದಿದ್ಯಾ ಹಂಗಾದ್ರೆ? ನಮ್ಮನೇನು ಅವಳಂಗೆ ಗತಿಗೆಟ್ಟವಳು ಅಂತ ತಿಳ್ಕೊಂಡಿದ್ಯಾ ತಿಂಬಕ್ಕಾಗಿ ಬರಕ್ಕೆ? ನಮ್ಗೂನು ಬೇಜಾನ್ ಐತೆ ನನ್ನ ಗಂಡನ ಮನೆದನು. ನಾವೇನು ತಿರ್ಕೊಂಡ್ ತಿಂಬಲ್ಲ. ಐತೆ ಕಣಿ, ಕೊಡವಷ್ಟ ದೇವ್ರು ಕೊಟ್ಟೆ ಇದ್ದಾನೆ. ಓಹೋ, ಏನು ತೀರಾ ಏನು ಅವ್ರೇನೇನು ನಿಮ್ಮ ಮನೆ ಬಾಗಿಲಿಗೆ ಏನು ಬಂದಿಲ್ಲ ಭಿಕ್ಷೆ ಹಾಕಮ್ಮ ಅಂತ ಹೇಳಿ? ನೀನೇನಕ್ಕ? ಅಯ್ಯ ಅಲ್ಲ, ಅಯ್ಯಮ್ಮಗುನು ನಿಮ್ಗುನು ಏನ್ ಸಂಬಂಧ ಇಲ್ಲ. ನೇತ್ರ ನಿಮ್ ಮನೆಗೆ ಕೊಡ್ದಿದ್ರೆ ನಿಮ್ಗೆ ಅವ್ರಿಗೂ ಏನ್ ಸಂಬಂಧ ಇರೋದು? ಇಷ್ಟಕ್ಕೂ ಅವ್ರು ಯಾರು ಅಂತ ಈ ವರ್ಷ ಗೊತ್ತೇ ಇರ್ಲಿಲ್ಲ. ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಈಗ ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೂ ನಾವು ಹೆಂಗೆ ಅವ್ರನ್ನ ಕರಿದಂಗೆನೆ ಸೀಮಂತ ಮಾಡಕ್ಕಾಗುತ್ತೆ? ಬಿಡು, ನಿನಗೂ ಅವ್ರಿಗೂ ಆಗದೆ ಇರ್ಬೋದು, ನಮಗೂ ಅವ್ರಿಗೂ ಯಾವ ದ್ವೇಷನೂ ಇಲ್ಲ. ಅದಕ್ಕೆ ನಾವು ಕರೆದಿರೋದು. ನಮ್ಮ ಮೇಲೆ ಪ್ರೀತಿ ಇಕ್ಕಿ ಬಂದಿರೋದವ್ರು, ನಿನ್ನ ಮೇಲಲ್ಲ. ನಿನ್ನ ಮನೆಗೆ ನನ್ನ ಬರ್ತಾರಲ್ಲ ಅವರು, ಅವಾಗ ಬೇಕು ಅಂದ್ರೆ ಕೇಳಿವಂತೆ ಯಾಕೆ ಬಂದ್ರಿ ಅಂತಾನ. ಇಲ್ಲಿ ನಮ್ಮ ಮನೆಗೆ ಬಂದು ನೀನು ನಮ್ಮ ಮನೆಗೆ ಬಂದಿರೋರ್ನೆಲ್ಲ ನಿನಗೆ ಪ್ರಶ್ನೆ ಮಾಡೋ ಅಂತಾನ ಹಕ್ಕೇನು ಇಲ್ಲ. ನಿಂದೆಷ್ಟೇ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇನೆ. ಓಹೋ, ನಿನಗೆ ಎತ್ಕಟ್ಟೆವಳ ದೇವಿ. ನಿನಗೆ ಅವಳ ಬುದ್ಧಿ ಗೊತ್ತಿಲ್ಲ ಇನ್ನೂ. ಅನ್ಭವಿಸ್ತೀಯ. ಮಗಳನ್ನ ಹಾಕ್ಕೊಡು, ಮಗ ಇದ್ದಾನೆ. ಅವಾಗ ಗೊತ್ತಾಗುತ್ತೆ ಅವಳು ಬಂಡವಾಳ ಏನು ಅಂತಾನ. ನೀನೇನು ಹೇಳೋದು ಕೊಡ್ತೀನಿ, ನಿನ್ನೆದಿಗೆ ಹೇಳ್ತಾ ಇದೀನಿ ಕೇಳು. ನಮ್ಮ ಸೂಜಿನ ಅವ್ರ ಮಗುಗೆ ಕೊಟ್ಟು ಮದುವೆ ಮಾಡ್ತೀನಿ. ಏನಿವಾಗ? ಅಯ್ಯೋ ಅಕ್ಕ, ನೀನು ಮಾತಿನ ಬರ್ದಾಗೆ ಏನೇನೋ ಹೇಳ್ಬೇಡ. ಆಮೇಲೆ ಅನುಭವಿಸೋರು ನೀವೇನಿ, ನೀನು ನಿನ್ನ ಮಗಳು ಅನುಭವಿಸ್ಬೇಕಾಗುತ್ತೆ. ಏನಾದ್ರೂ ಅವ್ರ ಮನೆಗೆ ನಾನು ನಿನ್ನ ಮಗಳನ್ನ ಕೊಟ್ರೆ ತಿಳ್ಕ ಅದನ್ನ. ಗೊತ್ತೈತೆ ಕಣೆ, ನೀನೇನು ಹೇಳ್ಬೇಕಾಗಿಲ್ಲ. ಯಾರು ಹೆಂಗೆ ಎಂತಾರು ಅಂತಾನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ನೀನೇನು ನನಗೆ ಬುದ್ಧಿ ಹೇಳ್ಬೇಕಾಗಿಲ್ಲ. ಅಲ್ಲ ಅದೇನೋ ಹೇಳ್ತಾರಲ್ಲ, 3 ಎತ್ತಳು 6 ಎತ್ತಳಿಗೆ ಹೇಳಿದ್ಲು ಅಂತಾನ. ಹಂಗಾಯ್ತು ನಿನ್ ಕತೆ. ವಯಸ್ಸಿನಾಗೆ ನಿನಗಿನ್ನ ಅನುಭವಿಸ್ತೀನಿ ನಾನು. ನನಗೂ ಗೊತ್ತೈತಿ ನನ್ನ ಮಗಳನ್ನ ಎಲ್ಲಿ ಕೊಡ್ಬೇಕು, ಯಾರ ಮನೆಗೆ ಸಸಿಯಾಗಿ ಹೋಗ್ಬೇಕು ನನ್ನ ಮಗಳು ಅಂತ ನಾನು ಚೆನ್ನಾಗಿ ಯೋಚನೆ ಮಾಡಿದೀನಿ. ನೀನೇ ನನಗೆ ಬುದ್ಧಿ ಹೇಳ್ಬೇಕಾಗಿಲ್ಲ. ಇನ್ನೊಂದ್ಸಲ ಏನ ದೇವಮ್ಮನ ಬಗ್ಗೆ ಅದು ಇದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನೋಡು. ಏನು ನೇತ್ರ ರತ್ತೆ ಅಂತ ಹೇಳಿ ಇಷ್ಟಕ್ಕೆ ಸುಮ್ಮನೆ ಆಗ್ತಾ ಇದೀನಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಮರೆ ನೀವು ಬೇಜಾರು ಮಾಡ್ಕೋಬೇಡಿ, ಮಲ್ಲಿ ಬೇಜಾರು ಮಾಡ್ಕೋಬೇಡ್ರಿ, ಬರೀ ಒಳಕ್ಕೆ. ಇಲ್ಲ ಕಣಕ, ನಾವು ದೇವಸ್ಥಾನಕ್ಕೆ ಹೋಗಿ ಕಾಂತಾನು ಅಲ್ಲೆಲ್ಲ ಇದಾನೇನ ಕರ್ಕೊಂಡು ಬರ್ತೀನಿ, ನೀವು ಹೋಗ್ರಿ ಹಂಗೆ. ಸರಿ ನಡೀರಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಜಯಮ್ಮ ಹುಷಾರ್, ಇನ್ನೊಂದ್ಸಲ ಏನೋ ನಾನು ಮಾತಾಡ್ದೆ ಸರಿ ಇರಲ್ಲ ನೋಡು. ಊರಾಗಲ್ಲಿ ಇನ್ನ ಎಲ್ಲನ ಯಾರ್ಯಾರು ಉಂಡಿಲ್ಲ ಅವ್ರನ್ನೆಲ್ಲ ನಾವು ಹೋಗಿ ಕರ್ದು ಬರ್ಬೇಕು. ಇವಳ್ದೊಂದು ಜೈ ಇದು, ಇವಳ ಮನೆಗೆ ನನ್ನ ತಿಂಬಕ್ ಬಂದೇರೆ ನಮ್ಮ ಹಂಗಾಡ್ತಾಳೆ. ಆ ದೇವಿ ಈ ಅಮ್ಮಂತ ಹೇಳವಳೆ. ಅನುಭವಿಸ್ಲಿ, ಮಗಳನ್ನ ಕೊಡ್ತಾಳೆ ಅಂತ ಇನ್ನ ನೆಂಟಸ್ಕೆ ಮಾಡ್ಲಿ, ಯಾವಾಗ ಗೊತ್ತಾಗುತ್ತೆ ಅವಳೆ ಅಂತವಳು ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.